ದುನಿಯಾನೇ ಗೆಲ್ಲಬೇಕು ಅಂದ್ಕೊಂಡಿದ್ದು ರಾಕಿ ಬಾಯ್ಗೆ ಸೌತ್ ಆಫ್ರಿಕಾದಿಂದ ಚಿನ್ನ ಬರ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾಯಿತು. ಆದರೆ ಮುಂದೆ ಒಂದಿನ ಇಂಡಿಯಾದಲ್ಲಿಂದ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಸೌತ್ ಆಫ್ರಿಕಾಗೆ ಸಪ್ಲೈ ಆಗೋ ವಿಷಯ ಗೊತ್ತೇ ಇರಲಿಲ್ಲ. ಇದು ಗ್ರೇಟ್ ಮ್ಯಾನ್ನ ಗ್ರಿಟ್ ಸ್ಟೋರಿಗಳು. ಹೇಳೋಕ್ಕೂ ಮೊದಲು ಪೆನ್ನ ಫಾಲೋ ಮಾಡ್ಕೊಳ್ಳಿ. 1968 ತಮಿಳುನಾಡಿನ ಒಂದು ಕುಗ್ರಾಮದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಇದೆ ಶ್ರೀಧರ್ ವೆಂಬು. ಇವರು ಹುಟ್ಟಿದಾಗಿನಿಂದ ಇವ್ರ ಹತ್ರ ಯಾವುದೇ ಆದಂಥ ಬಿಗ್ ರಿಸೋರ್ಸ್ ಇರಲಿಲ್ಲ, ಬಿಗ್ ಹೌಸ್ ಇರಲಿಲ್ಲ, ಬಿಗ್ ಸಪೋರ್ಟ್ ಇರಲಿಲ್ಲ. ಬಟ್ ಇವ್ರ ಹತ್ರ ಇದ್ದಿತ್ತು ಒಂದೇ ಬಿಗ್ ಡ್ರೀಮ್. ಅದೇ ಡ್ರೀಮ್ ಜೊತೆ IIT ಮಡ್ರಾಸಲ್ಲಿ ಇಂಜಿನಿಯರಿಂಗ್ ಇವರು PhD ಮಾಡೋಕ್ಕೆ ಅಂತ USಗೆ ಹೋಗ್ತಾರೆ. ಅಲ್ಲಿ ಸಿಲಿಕಾನ್ ವ್ಯಾಲಿನಲ್ಲಿ ಒಂದು ಹೈ ಪೇಯಿಂಗ್ ಜಾಬ್ ಮಾಡಿ ಲೈಫಲ್ಲಿ ತುಂಬ ಸೆಟ್ಲ್ ಆಗಿರ್ತಾರೆ. ಬಟ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸಿಲಿಕಾನ್ ವ್ಯಾಲಿಯಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಕಂಪ್ನಿಗಳು ಗ್ರೇಟ್ ಪೊಸಿಷನಲ್ಲಿ ಇರೋವಂಥ ಟ್ಯಾಲೆಂಟ್ಸ್ ಎಲ್ಲ ಇಂಡಿಯನ್ಸ್ ಆಗಿರ್ತಾರೆ. ಆಗ ಇವರು ಡಿಸೈಡ್ ಮಾಡ್ತಾರೆ, US ಡಾಲರ್ಗೋಸ್ಕರ ಅಲ್ಲ, ನಾನು ಇಂಡಿಯಾ ಫ್ಯೂಚರ್ಗೋಸ್ಕರ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ 1996 ಜಾಬ್ ಕ್ವಿಟ್ ಮಾಡಿ ಸ್ಟಾರ್ಟ್ ಮಾಡಿದ ಕಂಪ್ನಿನೇ ಅಡ್ವೆಂಟ್ ನೆಟ್. ಅದು ಈಗ ಝೋಹೋ ಅನ್ನೋ ಬ್ರ್ಯಾಂಡ್ ಆಗಿದೆ. ಯಾವುದೇ ಇನ್ವೆಸ್ಟರ್ಸ್ಗಳ ಸಹಾಯ ತಗೊಳ್ಳಿಲ್ಲ, ಸಿಲಿಕಾನ್ ವ್ಯಾಲಿಗಳಲ್ಲಿ ಆಫೀಸ್ನ ಮಾಡಲಿಲ್ಲ. ಬರೀ ಗೂಗಲ್ಲು, ಮೈಕ್ರೋಸಾಫ್ಟ್ ಅನ್ನೋರ ಬಾಯಲ್ಲಿ ಝೋಹೋ ಅನ್ನೋ ಹಾಗೆ ಮಾಡ್ತಾರೆ. ಎಲ್ಲರೂ ಫಂಡಿಂಗ್ ಮೇಲೆ ಫೋಕಸ್ ಮಾಡುವಂಥ ಟೈಮಲ್ಲಿ ಈ ಫೋಕಸ್ಡ್ ಆನ್ ಬಿಲ್ಡಿಂಗ್ ಅ ಗ್ರೇಟ್ ಪ್ರಾಡಕ್ಟ್ಸ್. ಎಲ್ಲರೂ ಟಾಪ್ ಕಾಲೇಜ್ ಸ್ಟೂಡೆಂಟ್ಸ್ನ ಹೈರ್ ಮಾಡ್ತಾ ಇದ್ರೆ ಅವರು ನಾರ್ಮಲ್ ಸ್ಟೂಡೆಂಟ್ಸ್ನ ಹೈರ್ ಮಾಡಿ ಅವ್ರನ್ನ ಗ್ರೇಟ್ ಟ್ಯಾಲೆಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಎಜುಕೇಷನ್ಗೂ ಎಂಪ್ಲಾಯ್ಮೆಂಟ್ಗೂ ಮಧ್ಯ ಇರೋ ಗ್ಯಾಪ್ನ ಐಡೆಂಟಿಫೈ ಮಾಡಿ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೋಸ್ಕರ ಇವರು ಝೋಹೋ ಸ್ಕೂಲ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಕಂಪನಿ ಸ್ಟಾರ್ಟ್ ಮಾಡಿದ 3 ವರ್ಷದಲ್ಲಿ $25 ಮಿಲಿಯನ್ ಕ್ಯಾಶ್ನ ತಂದು ಟೇಬಲ್ ಮೇಲೆ ಮಡಗಿ ನಾನು ನಿಮ್ಮನ್ನ ಅಕ್ವೈರ್ ಮಾಡ್ಕೊಡ್ತೀನಿ ಅಂದಾಗ ಅದನ್ನ ರಿಜೆಕ್ಟ್ ಮಾಡಿ ತನ್ನ ವಿಷನ್ ಕಡೆ ಗಮನ ಕೊಟ್ಟು ಅದ್ರ ಕಡೆ ವರ್ಕ್ ಮಾಡೋಂಥ ವ್ಯಕ್ತಿ ಇವರು. ಇವತ್ತು 100 ಮಿಲಿಯನ್ ಯೂಸರ್ಸು, 60+ ಪ್ರಾಡಕ್ಟ್ಸು, 20K ಎಂಪ್ಲಾಯೀಸ್ ಸೇರಿ 180 ಕಂಟ್ರಿಲಿ ಆಪರೇಟ್ ಮಾಡ್ತಿರೋ ಒಂದು ದೊಡ್ಡ ಕಂಪನಿ ಅಂದರೆ ಅದು ಝೋಹೋ. ಆ್ಯಂಡ್ ಫೈನಲಿ ಝೋಹೋ ಪ್ರೂವ್ ಮಾಡಿದ್ದು ಬಿಗ್ ಡ್ರೀಮ್ಸ್ ಡೋಂಟ್ ನೀಡ್ ಎ ಬಿಗ್ ಮನಿ, ದೇ ನೀಡ್ ಎ ಬಿಗ್ ಡಿಟರ್ಮಿನೇಷನ್ ಅಂತ.